ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳಲ್ಲಿ ಮುಂದುವರೆದ ಮಳೆ ಆರ್ಭಟ. ಬೆಳಗಾವಿ ಜಿಲ್ಲೆಯ ಸಪ್ತಪದಿ ನದಿಗಳ ಒಳಹರಿವು ಹೆಚ್ಚಳ. ಬತ್ತಿ ಹೋಗಿದ್ದ ಕೃಷ್ಣ, ಮಲಪ್ರಭಾ, ಘಟಪ್ರಭಾ, ವೇದಗಂಗಾ, ದೂದಗಂಗಾ, ಹಿರಣ್ಯಕೇಶಿ, ಮಾರ್ಕಂಡಿಯ ನದಿಗಳಿಗೆ ಈಗ ಜೀವಕಳೆ ಬಂದಿದೆ. ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ 33,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಾ ಇದೆ. ದಿನೇ ದಿನೇ ಕೃಷ್ಣಾ ನದಿ ಒಳಹರಿವು ಕೂಡ ಏರಿಕೆಯಾಗ್ತಾ ಇದ್ದು, ಚಿಕ್ಕೋಡಿಯ ಉಪವಿಭಾಗದಲ್ಲಿ 5 ಕೆಳ ಹಂತದ ಸೇತುವೆ ಜಲಾವೃತಗೊಂಡಿದೆ. ನಿಪ್ಪಾಣಿ ತಾಲೂಕಿನಲ್ಲಿ 3 ಸೇತುವೆ ಜಲಾವೃತಗೊಂಡು ಚಿಕ್ಕೋಡಿ ತಾಲೂಕಿನಲ್ಲಿ 2 ಕೆಳ ಹಂತದ ಸೇತುವೆ ಜಲಾವೃತವಾಗಿದೆ. ಚಿಕ್ಕೋಡಿ ತಾಲೂಕಿನಲ್ಲಿ ಕಲ್ಲೋಳ, ಯಡೂರ್, ಮಲ್ಲಿಕವಾಡ, ದತ್ತವಾಡ ಸೇತುವೆ ಜಲಾವೃತಗೊಂಡಿದೆ. ನಿಪ್ಪಾಣಿ ತಾಲೂಕಿನಲ್ಲಿ ಅಕ್ಕೋಳ, ಸಿದ್ನಾಳ್, ಕುನ್ನೂರ್, ಸಿದ್ನಾಳ್, ಬಾರವಾಡ, ಕುನ್ನೂರ್ ಸೇತುವೆಗಳು ಜಲಾವೃತಗೊಂಡಿವೆ. ಇಂದು ಸಹ ಬೆಳಗಾವಿ ಟು ಗೋವಾ ರಾಷ್ಟ್ರೀಯ ಹೆದ್ದಾರಿ ಸಂಚಾರ ಬಂದ್ ಆಗಿದೆ. ಏನಿದ್ರೆ ಹೊಡೆದಾರ ಹೋಗಿದ್ದಿಲ್ಲ ನಿಲ್ತೀವಿ ಕಡ ಅದನ್ನ